ಹೆಲ್ದಿ ಹೋಮ್ ಮೇಡ್ ಚಾಕ್ಲೇಟ್ಸ್ನ 3 ಪದಾರ್ಥದಿಂದನೇ ಮಾಡ್ಬೋದು. ಶುಗರ್, ಮೈದಾ, ಪ್ರಿಸರ್ವೇಟಿವ್ಸು, ಅಡಿಟಿವ್ಸು, ಕೆಮಿಕಲ್ಸು ಏನೂ ಇಲ್ಲ. 3 ಪದಾರ್ಥ. ಶುದ್ಧವಾಗಿರುವಂತಹ A2 ಕೌ ಗೀ, ದೇಸಿ ಹಸುವಿನ ತುಪ್ಪ ಬೇಕು. ತುಪ್ಪನ ಬಿಸಿ ಮಾಡಿ ಹಾಕೋಬೇಕು. ಆ ಬಿಸಿ ಇದ್ದಾಗ್ಲೇ 1 ಕಪ್ಪಷ್ಟು ಕೊಕೋ ಪೌಡರ್, ಅದು ಕೂಡ ಅನ್ಸ್ವೀಟ್ ಅಂದೇ ತಗೊಳ್ಳಿ, ಪ್ಯೂರ್ ಆಗಿರೋದೇ ತಗೊಳ್ಳಿ. ನೋಡಿ 1 ಕಪ್ಪಷ್ಟು ಹಾಕೊಂಡಿದ್ದೀನಿ. ನಂತರ ನೀವು ಯಾವ ಕಪ್ಪಲ್ಲಿ ತಗೊಂಡಿರ್ತೀರಾ ಅದಕ್ಕೆ 2 ಕಪ್ಪಷ್ಟು ಆರ್ಗ್ಯಾನಿಕ್ ಬೆಲ್ಲ, ಸಾವಯವ ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ನಾನು ತೋರಿಸಿರೋ ರೀತಿ. ನೆಕ್ಸ್ಟು ಡ್ರೈ ಫ್ರೂಟ್ಸು ನಿಮ್ಗೆ ಇಷ್ಟ ಆದ್ರೇ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಬಾದಾಮಿ, ಗೋಡಂಬಿ ಎರಡನ್ನೂ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಅಷ್ಟೇ ಚಾಕ್ಲೇಟ್ ಮೋಲ್ಡ್ಗೆ ಹಾಕೊಳ್ಳಿ. ನೋಡಿ ನಾನು ಮಾಡಿರೋದ್ರಲ್ಲಿ ಇಷ್ಟು ಚಾಕ್ಲೇಟ್ಸ್ ಆಗಿದೆ. ಇದನ್ನು ಫ್ರೀಝರಲ್ಲಿ ಒಂದು 30 ನಿಮಿಷ ಇಡಿ. ಅಷ್ಟು ಬೇಕಾಗಲ್ಲ, ಒಂದು 20 ನಿಮಿಷಕ್ಕೆ ರೆಡಿ ಆಗಿಬಿಡುತ್ತೆ. ನೋಡಿ 20 ನಿಮಿಷ ಆದಮೇಲೆ ಅಥವಾ ಮ್ಯಾಕ್ಸಿಮಮ್ 30 ನಿಮಿಷ ಆದಮೇಲೆ ಫ್ರಿಜ್ಜಿಂದ ತಗೊಳ್ಳಿ. ಎಷ್ಟು ನೀಟಾಗಿ ಬರ್ತದೆ ನೋಡಿ ನಮ್ಮ ಹೆಲ್ದಿ ಚಾಕ್ಲೇಟ್. ಟ್ರೈ ಮಾಡಿ. ವೀಕೆಂಡ್ಸಲ್ಲಿ ಮಕ್ಳ ಕೈಲಿ ಮಾಡಿಸಿ ಆರಾಮಾಗಿ ಮಾಡ್ಬೋದು. ಹೆಲ್ದಿ ಚಾಕ್ಲೇಟ್ಸ್. ಹೊರಗಡೆ ಸಿಗುವಂಥ ಚಾಕ್ಲೇಟ್ಸಲ್ಲಿ ತುಂಬ ರೀತಿಯ ಕೆಮಿಕಲ್ಸು, ಸಕ್ಕರೆ ಪ್ರಮಾಣ ತುಂಬ ಜಾಸ್ತಿ ಇರುತ್ತೆ. ಈ ರೀತಿ ಹೆಲ್ದಿ ಚಾಕ್ಲೇಟ್ಸ್ನ ಮಕ್ಕಳಿಗೆ ಮಾಡಿಕೊಡಿ. ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.